ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ರೀ, ಒಂದು ಅರ್ಧ ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇವತ್ತು ಈ ಅಕ್ಕಿ ಹಿಟ್ಟೊಳಗೆ ನೋಡಿರಿ, ನಾವು ಇದನ್ನು ಅಂದರೆ ಬಿಸಿನೀರಿನಲ್ಲಿ ಹಾಕ್ಲಾರ್ದೇ ಚೆನ್ನಾಗಿ ಕಲಿಸ್ಲಾರ್ದೇ ಬರೀ ತಣ್ಣೀರು ಹಾಕಿ ಕಲಸಿ ನಾನಿಲ್ಲಿ ಒಂದು ಲಟ್ಟಣಿಗೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದರಿಂದ ಚೆನ್ನಾಗಿ ಲಟ್ಟಿಸಿದ್ರೆ ತುಂಬ ಬೇಗನೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಸುಲಭವಾಗಿ ಮಾಡುವಂಥದ್ದು ರೀ. ಇವಾಗ ಇದಕ್ಕೆ ನೋಡಿರಿ, ನಾನು ಒಂದು ಸ್ವಲ್ಪನೇ ಅಂದರೆ ಉಪ್ಪು, ಒಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ ಸ್ವಲ್ಪನೇ ಇದರೊಳಗೆ ನಾವು ನೋಡಿರಿ ಈ ಥರನೇ ಜಾಗ ಮಾಡ್ಕೊಂಡು ಸ್ವಲ್ಪನೇ ಅಂದರೆ ಇಲ್ಲಿ ನಾನು 1 ಲೋಟದಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಈ ಥರನೇ ಕಲಿಸ್ಕೊಳ್ಳೋಣ ರೀ. ಅಂದರೆ ಸ್ವಲ್ಪ ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಅಂದರೆ ಹಿಟ್ಟು ನೋಡಿರಿ, ಸ್ವಲ್ಪ ನಾವು ಇವಾಗ ತೊಳಿತೀವಿ ನೋಡಿರಿ, ಅಕ್ಕಿ ತೊಳೆದು ಸ್ವಲ್ಪ ತುಂಬ ಬಿಸಿಲೂ ಬೇಡ, ತುಂಬ ನೆರಳೂ ಬೇಡ, ಆ ಥರ ಒಣಗಿಸ್ಬೇಕು. ಅಂದರೆ ಬೆಳಿಗ್ಗೆ ಒಂದು ತೊಳೆದೆ ಅಂದರೆ ಒಂದು 10-11 ಗಂಟೆ ತನಕ ಬಿಸಿಲಾಗಿಟ್ಟು ಆಮೇಲೆ ನೆರಳಲ್ಲಿ ಹಾಕಿದ್ರೆ ನಿಮಗಿದು 1-2 ದಿವಸದಲ್ಲಿ ಈ ಒಂದು ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ, ಅಂದರೆ ಇದು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ರೀ. ಅಂದರೆ ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ಬೇಕು ರೀ, ಚೆನ್ನಾಗಿ ಕಲಿಸ್ಬೇಕು. ಆವಾಗ ನಮಗೆ ಇದು ಒಳ್ಳೆ ಹದ ಬಂದಾಗೆ ನಮಗೆ ಅಕ್ಕಿ ರೊಟ್ಟಿ ತುಂಬ ಸುಲಭವಾಗಿ ಮಾಡ್ಬೋದು. ಇವಾಗ ನೋಡ್ಬೋದು ರೀ, ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೇವೆ ರೀ. ಇವಾಗ ನಮ್ಮದು ಹಿಟ್ಟು ರೆಡಿ ಐತ್ರಿ. ಅಂದ್ರೆ ನಾವು ಈಗ ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ನೋಡಿರಿ, ಅಷ್ಟು ನೀರು ತೊಗೋಬೇಕು ಫಸ್ಟಿಗೆ. ಆಮೇಲೆ ಸ್ವಲ್ಪ ಬೇಕಾದರೆ ಈ ಥರನೇ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ರೀ. ಆಮೇಲೆ ಸ್ವಲ್ಪ ಈ ಥರನೇ ನೋಡಿರಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪನೇ ಹಿಟ್ಟು ಸ್ಮೂತ್ ಆಗಂಗೆ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ರೀ. ಅಂದ್ರೆ ನಮಗೆ ಹಿಟ್ಟು ಚೆನ್ನಾಗಿ ಹದ ಆಗುತ್ತೆ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಒಂದು 2-3 ನಿಮಿಷಗಳ ಕಾಲ ಇದನ್ನು ಈ ಥರ ಕಲಿಸ್ಕೊಂಡ್ರೆ ಸಾಕು. ಇವಾಗ ನಾನು ಒಂದು 2-3 ನಿಮಿಷಗಳ ಕಾಲ ನೋಡ್ಬೋದು ರೀ, ಸ್ಮೂತಾಗಿ ನಾನು ಈ ಹಿಟ್ಟನ್ನು ಈ ಥರನೇ ಕಲಿಸ್ಕೊಂಡಿದ್ದೀನಿ ರೀ. ಇದರೊಳಗೆ ನಾನು ಇವಾಗ 2 ಭಾಗ ಮಾಡ್ತಾಯಿದ್ದೀನಿ ರೀ. ಅಂದರೆ ಇವಾಗ ನಮಗೆ ಸ್ವಲ್ಪ ಸೈಜು ದೊಡ್ಡದು ಬೇಕಾದರೆ ಸ್ವಲ್ಪ ದೊಡ್ಡದು ತೊಗೊಳ್ಬೇಕು ರೀ, ಸಣ್ಣದು. ಇವಾಗ ನೋಡ್ಬೋದು ರೀ, ನಾ ಇಲ್ಲೊಂದು 5-6 ಉಂಡೆಗಳನ್ನ ಮಾಡ್ಕೊಂಡಿದ್ದೇನೆ. ಅಂದರೆ ತುಂಬ ದಪ್ಪನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ ರೀ. ಇದಕ್ಕೆ ನೋಡಿರಿ, ಡೈರೆಕ್ಟ್ ಈ ಥರನೇ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ಥರನೇ ಸ್ವಲ್ಪನೇ ಮೇಲ್ಗಡೆ ಇಲ್ಲಿ ನಾನು ತವ ಬಿಸಿ ಮಾಡಿದ್ದೇನೆ ರೀ. ಇವಾಗ ಇದನ್ನು ಈ ಥರನೇ ರೀ, ಅಂದ್ರೆ ಸ್ವಲ್ಪ ಇದು ಲಟ್ಟಣಿಗೆ ಸ್ವಲ್ಪ ಲೈಟ್ ವೆಯ್ಟ್ ಇರಬೇಕು ರೀ. ಅಂದರೆ ತುಂಬ ದಪ್ಪ ಇತ್ತಂತಂದ್ರೆ ನಮಗೆ ರೊಟ್ಟಿ ಸ್ವಲ್ಪ ಈ ಥರ ಲಟ್ಟಿಸ್ಬೇಕಾದ್ರೆ ಇದು ಅಂದರೆ ಮಧ್ಯಕ್ಕೆ ಸೀಳ್ಕೊಂಡಂಗೆ ಆಗುತ್ತೆ ರೀ, ಇದು ಹತ್ಕೊಂಡಂಗೆ ಆಗುತ್ತೆ. ಈ ಥರನೇ ಸ್ವಲ್ಪನೇ ಈ ಥರ ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವಿ ನೋಡಿರಿ, ಅದೇ ಥರನೇ ಲಟ್ಟಿಸಿದ್ರೆ ಸಾಕು. ಇವಾಗ ರೆಡಿ ಆಗಿದೆ ರೀ, ನೋಡ್ಬೋದು ರೌಂಡಾಗಿ. ನಮ್ಮದೆಲ್ಲಿ ಸೀಳ್ಕೋದಿಲ್ಲ ನೋಡ್ರಿ. ನಾವು ಇವಾಗ ಬಿಸಿನೀರಿಗೆ ಹಾಕಿದಾಗ ಯಾವ ಥರ ನಮ್ಮದು ರೊಟ್ಟಿ ಬರುತ್ತೆ ಅದೇ ಥರನೇ ಬಂದಿದೆ. ಈಗ ನಮ್ಮದು ತವ ಇದು ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ಬೇಕು ರೀ. ಈ ಥರ ಹಾಕ್ಬೇಕು ರೀ. ನಾವು ಇದಕ್ಕೆ ನೀರು ಹಚ್ಚಬೇಕಾಗತ್ತೆ ರೀ. ಒಂದು ಸ್ವಲ್ಪನೇ ಈ ಥರ ಕೈಯಲ್ಲಿ ನೀರು ತೊಗೊಂಡು ಈ ಥರನೇ ಸ್ವಲ್ಪ ಡ್ರಾಪ್ ಇಟ್ಟು ಈ ಥರನೇ ಒರೆಸಿದ್ರೆ ಸಾಕು ರೀ. ಅಂದರೆ ನಮ್ಮ ಕೈನೂ ಬಿಸಿ ಆಗೋಲ್ಲ. ಸ್ಟಾರ್ಟಿಂಗ್ ನಾವು ಹಾಕಿದ 1 ನಿಮಿಷಗಳೊಳಗೇ ಇದನ್ನು ಈ ಥರ ಹಚ್ಚಿಬಿಟ್ರೆ ಸಾಕು ರೀ ನೀರು, ಅಂದರೆ ಬೇಗ ಆಗುತ್ತೆ. ಇವಾಗ ನಮ್ದು ಆಗಿದೆ ರೀ. ನಿಮಗೆ ಅಭ್ಯಾಸ ಇಲ್ಲ ಅಂತಂದರೆ ಇದು ಅಂದರೆ ಎತ್ತದಿರ್ತದೆ ನೋಡಿರಿ, ಚುಂಚುಕ ಅಂತೀವಿ, ಅದು ತೊಗೊಂಡು ಎತ್ಬೋದು. ಇಲ್ಲ ಅಂತಂದರೆ ಈ ಥರನೇ ತೊಗೊಬಂದು ಈ ಥರನೇ ಹಾಕ್ಬೋದು ರೀ. ಚೆನ್ನಾಗಿ ಬಂದಿದೆ ನೋಡ್ಬೋದು. ಇವಾಗ ನಾನು ಇಲ್ಲೊಂದು ತೊಗೊಂಡಿದ್ದೇನೆ ರೀ. ಇದನ್ನು ಸೇಮು ನಾವು ಫಸ್ಟಿಗೆ ಯಾವ ಥರ ಲಟ್ಟಿಸಿದೆ ನೋಡಿರಿ, ಸ್ವಲ್ಪ ನಿಧಾನಕವಾಗಿ ಕೆಳಗಡೆ ಹಿಟ್ಟು ಸ್ವಲ್ಪ ಚೆನ್ನಾಗಿರ್ಬೇಕು ರೀ. ಮೇಲ್ಗಡೆ ಲಟ್ಟಿಸ್ಬೇಕಾದ್ರೆ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು ರೀ. ಸಮವಾಗಿ ಈ ಥರನೇ ಲಟ್ಟಿಸ್ಬೇಕು ರೀ. ಅಂದರೆ ನಮ್ಮದು ರೊಟ್ಟಿ ಒಡ್ಕೊಳ್ಳೋದನ್ನೂ ಇಲ್ಲ ಮತ್ತು ಸೀಳೋದನ್ನೂ ಇಲ್ಲ, ಈ ಥರನೇ. ಇವಾಗ ನಾವು ಇದನ್ನು ಈ ಥರನೇ ಟರ್ನ್ ಮಾಡಿ ಹಾಕೊಂಡ್ರಿ. ನೋಡ್ಬೋದು ಸ್ವಲ್ಪ ನಮ್ಮದು ರೊಟ್ಟಿ ಊದ್ಕೊಂಡು ಬರ್ತಾ ಇದೆ ರೀ. ಅಂದರೆ ತುಂಬ ಇಲ್ಲ, ಸ್ವಲ್ಪನೇ ಊದ್ಕೊಂಬರುತ್ತೆ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾವು ಇದನ್ನು ಒಂದು ಹಾಕ್ಕೊಳ್ಳೋಣ್ರಿ. ಅಂದರೆ ಇವಾಗ ನಾವು ಲಟ್ಟಿಸ್ಕೊಂಡೆ ನೋಡಿರಿ, ಇದನ್ನು ಸಹ ಹಾಕಿ ಹಾಗೆ ಹಿಂದೆನೇ ಒಂಚೂರು ಈ ಥರನೇ ನೀರು ಹಾಕಿಬಿಟ್ರಿ ಈ ಥರ ಇದು ಮಾಡಿದ್ರೆ ಸಾಕು.
ನೋಡ್ಬೋದು ತುಂಬ ಬೇಗ ಬಿಸಿ ನಿಮಗೆ ತಾಗಟ್ಟಿಗೆ ನಮ್ಮ ಇದು ನೀರು ಹಚ್ಚಿರ್ತೀವಿ. ಇಲ್ಲಿಕಂದರೆ ಒಂದು ಬಟ್ಟೆ ತೊಗೊಂಡು ಕಸಂದ್ರೆ ನೀರು ಹಚ್ಬೋದು ರೀ. ಒಳ್ಳೆ ಕಾಟನ್ ಬಟ್ಟೆ ಇರುತ್ತೆ ನೋಡಿರಿ, ಅದು ತೊಗೊಂಡು ಹಚ್ಚಿದ್ರು ಬರುತ್ತೆ. ಇವಾಗ ಇದನ್ನು ಈ ಥರನೇ ನೋಡಿರಿ, ಇದು ಈ ಥರನೇ ಹಾಕೋತಾ ಇದ್ದೀನಿ ರೀ. ತುಂಬ ಚೆನ್ನಾಗಿ ಬಂತು ನೋಡ್ಬೋದು. ತೆಗೆದು ನೋಡಿರಿ. ಇವಾಗ ನೋಡಿರಿ ಯಾವ ಥರ ಪೂರಿ ಯಾವ ಥರ ಊದ್ಕೊಂಬರುತ್ತೆ ಅದೇ ಥರನೇ ನಮ್ಮದು ರೊಟ್ಟಿನೂ ಸಹ ಹೀಗೆ ಊದ್ಕೊಂಡು ಬರುತ್ತೆ ನೋಡಿರಿ. ಇವಾಗ ನಮ್ಮದು ಇದು ರೊಟ್ಟಿ ರೆಡಿ ಆಗಿದೆ. ಇವಾಗ ನೋಡಿರಿ, ಇದು ಸೆಕೆಂಡ್ ಟೈಮ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ನೋಡ್ಬೋದು ರೀ. ಈ ಥರನೇ ಫುಲ್ಲು ನಮ್ಮದು ಸ್ವಲ್ಪನೇ ಈ ಥರ ಪ್ರೆಸ್ ಮಾಡಿದ್ರೆ ನೋಡ್ಬೋದು ರೀ, ಈ ಥರ ಊದ್ಕೊಂಡು ಚೆನ್ನಾಗಿ ಬರ್ತಾಯಿದೆ. ಇವಾಗ ನಮ್ಮದು ರೆಡಿ ಆಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ರೊಟ್ಟಿ ರೆಡಿ ಆಗಿದೆ. ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಸ್ಮೂತಾಗಿ ಆಗಿರ್ತದೆ ರೀ. ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ, ನೋಡ್ಬೋದು ರೀ. ಇದು ನಮ್ಮದು ರೊಟ್ಟಿ ಈ ಥರನೇ ಫುಲ್ಲು ಈ ಥರ ಫುಲ್ಲು ಒಂದು ರೊಟ್ಟಿಗೆ ಈ ಥರ ಬರುತ್ತೆ ನೋಡ್ಬೋದು ರೀ. ಅಂದರೆ ತುಂಬ ಸಾಫ್ಟೂ ಇರುತ್ತೆ. ನಾನಿಲ್ಲಿ ಕೆಳಗಡೆದೊಂದು ರೊಟ್ಟಿ ತೋರಿಸ್ತೀನಿ ನೋಡ್ಬೋದು ರೀ. ಇದು ನೋಡ್ಬೋದು ತುಂಬ ಈಗ ನಾವು ಹಿಡಿದ್ರೆ ಒಂದೇ ಮುಷ್ಟಿ ಒಳಗೆ ಈ ಥರ ನೋಡಿರಿ, ಇಷ್ಟು ಸ್ಮೂತಾಗಿ ನಮ್ಮದು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮದು ರೆಡಿ ಆಗಿದೆ ರೀ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮಾಡುವಂತಹ ಅಕ್ಕಿ ರೊಟ್ಟಿ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.